ಹುಕ್ಕೇರಿ ತಾಲೂಕಿನ ಶಹಬಂದದಲ್ಲಿ ಆಧ್ಯಾತ್ಮಿಕ ಲೋಕಕ್ಕೆ ಭಾರಿ ನಷ್ಟ ಸಂಭವಿಸಿದೆ. ಶ್ರೀ ಬಾಳ ಅಜ್ಜಯ್ಯನ ಭಕ್ತಿ ಮಠದ ಪರಮ ಪೂಜ್ಯ ಪ್ರಾತಃ ಸ್ಮರಣೀಯರಾದ ಶ್ರೀ 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 ಸಂಕಪ್ಪ ಅಜ್ಜನವರು ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿದ್ದಾರೆ. ಈ ದುಃಖದ ಸುದ್ದಿ ತಿಳಿತಾ ಇದ್ದಂತೆ ಭಕ್ತರಲ್ಲಿ ಆಳವಾದ ಶೋಕ ಮುಡುಗಟ್ಟಿದೆ. ಸರಳ ಜೀವನ, ಉನ್ನತ ಚಿಂತನೆ ಹಾಗೂ ಅಪಾರ ಭಕ್ತಿವಾದದಿಂದ ಪ್ರಸಿದ್ಧರಾಗಿದ್ದ ಸಂಕಪ್ಪ ಅಜ್ಜನವರು ಅನೇಕ ಭಕ್ತರ ಜೀವನದಲ್ಲಿ ದಾರಿದೀಪವಾಗಿದ್ದರು. ಅವರ ಆಧ್ಯಾತ್ಮಿಕ ಉಪದೇಶಗಳು ಮತ್ತು ಆಶೀರ್ವಾದಗಳು ಸಾವಿರಾರು ಜನರಿಗೆ ಬದುಕಿನ ಮಾರ್ಗದರ್ಶನವಾಗಿದ್ವು. ಮಠದ ಅಭಿವೃದ್ಧಿಗೆ ಅವರು ಸಲ್ಲಿಸಿದ ಸೇವೆ ಅಪಾರವಾಗಿದ್ದು, ಭಕ್ತರ ಮೇಲೆ ಅವರಿಗಿದ್ದ ಕಾಳಜಿ ಸದಾ ಅನನ್ಯವಾಗಿತ್ತು. ಅವರ ಲಿಂಗೈಕ್ಯ ಸುದ್ದಿ ತಿಳಿದು ಸುತ್ತಮುತ್ತಲಿನ ಗ್ರಾಮಗಳಷ್ಟೇ ಅಲ್ಲದೆ ದೂರದೂರಿನಿಂದ ಭಕ್ತರು ಆಗಮಿಸಿ ಅಂತಿಮ ದರ್ಶನ ಪಡೆದು ಭಾವಪೂರ್ಣ ನಮನ ಸಲ್ಲಿಸುತ್ತಿದ್ದಾರೆ. ಮಠದ ವಾತಾವರಣವೇ ದುಃಖ ಸಾಗರದಲ್ಲಿ ಮುಳುಗಿದ್ದು ಎಲ್ಲೆಡೆ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ವಿವಿಧ ಮಠಾಧೀಶರು, ಮುಖಂಡರು ಹಾಗೂ ಗಣ್ಯರು ಆಗಮಿಸಿ ಮಹಾಸ್ವಾಮಿಗಳಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ಅವರ ಅಗಲಿಕೆ ಭಕ್ತ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಭಗವಂತನು ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ, ಈ ದುಃಖವನ್ನು ಸಹಿಸುವ ಶಕ್ತಿಯನ್ನು ಭಕ್ತರಿಗೆ ನೀಡಲಿ ಅಂತ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದಾರೆ. ಪರಶಿವನ ಅವತಾರಿ ನೀನು ಸಂಕಪ್ಪದ್ರ ಯೋಗಿಯೇ, ನೆನದಲ್ಲಿ ಇರುವೆ ಕರದಲ್ಲಿ ಬರುವೆ ಕಲ್ಪವೃಕ್ಷ ಪ್ರಭು. ಪರಶಿವನ ಅವತಾರಿ ನೀನು ಸಂಕಪ್ಪದ್ರ ಯೋಗಿಯೇ, ಪರಶಿವನ ಅವತಾರಿ ನೀನು ಸಂಕಪ್ಪದ್ರ ಯೋಗಿಯೇ. ಶಿವಾಯ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈಗ ಮಂಗಳಾರತಿ ಹಾಕ್ಸೋದು ಸ್ವಲ್ಪ ಎಲ್ಲರೂ ಅಲ್ಲೇ ಸಾಲ್ಕುಲ್ ಆ ಕಡೆ ಸರಿಲಿ, ಆ ಸದರಿ ಒಂದು ಸ್ವಲ್ಪ ಕಡೆ ದಂಡಿ ಇರ್ತಾರೆ ಅವ್ರ ಹೆಂಡತಿ ನಿಲ್ತಾರೆ. 5,000 ಗಟ್ಟಲೆ ಜನ ಇಲ್ಲಿ ಬಂದರು. ಅದಷ್ಟು ಅಂಥ ಕಾರ್ಯಕ್ರಮ ನಡೆದಂಥ ಏಕೈಕ ಮಠ. ಯಾಕಂತಂದ್ರೆ ಎಷ್ಟೋ ಜನ ನಮ್ಮೂರಿಗೆ ಕರೆದ್ರು ಸಿದ್ದೇಶ್ವರ ಒಬ್ಬಳು ಬಂದಿಲ್ಲ, 1 ತಾಸು ಪ್ರವಚನ ಮಾಡಿ ಇಲ್ಲಿ ಮಾಡಿ ಹೋದಾಗ ನಮ್ಮ ರಾಜು ನಾಸಿಪುಡಿ ಅವರು ಚಿಕ್ಕ ಮಠ ಇದ್ದರೂ ಇದು 4 ತಾಸಿನ ಮಠದಕ್ಕಿಂತ ಹೆಚ್ಚಿನ ಕಾರ್ಯ ಮಾಡಿದೆ ಅಂತೇಳಿ ಆಶೀರ್ವಾದ ಮಾಡಿ ಅವ್ರ ದಕ್ಷಿಣ ತಗೊಳ್ಳಿ ಅಲ್ಲೇ ಇಟ್ಟು ಶಾಲು ಅಲ್ಲೇ ಇಟ್ಟು ಆಶೀರ್ವಾದ ಕೊಟ್ಟಂಥ ಒಂದು ಮಠ. ಅಂಥದ್ದು ಪೀಠಾಧಿಪತಿಗಳಾಗಿ ನಿರಂತರವಾಗಿ ಅವ್ರು ಹೆಂಗಿದ್ರು ಸಂಕಪ್ಪಜ್ಜಾರ್ ಅಂತಂದ್ರೆ ಅವ್ರ ಭಕ್ತರ ಭಾವನೆಗಳ ಹಂಚ್ಕೊಂಡಿದ್ದನ್ನ ಹೇಳ್ತೀನಿ. ಸಂಕಪ್ಪಜ್ಜಾರ್ ಆಶೀರ್ವಾದ ಮಾಡಿ ಕನಸಿನ ರೂಪದೊಳಗೆ ಆಶೀರ್ವಾದ ಮಾಡ್ತಿದ್ರು ಅಜಿತ್ ಅವರು. ಅವ್ರು ಯಾರ ಭಕ್ತಿಯಿಂದ ಅಲ್ಲಿ ಕನಸಿನ ರೂಪದೊಳಗೆ ನಡೆದಾಗ ಅವ್ರು ಏನು ಸೂಚನೆ ಕೊಡ್ತಾರಲ್ಲ ಅದನ್ನ ಮಾಡಿದ್ರೆ ಅವ್ರ ಕಾರ್ಯ ಆಗಿಬಿಡುತ್ತೆ. ಇದು ವಿಚಾರಧಾರಿಗಳನ್ನು ಇಟ್ಕೊಂಡ ಅವ್ರು ಬಂದಂಥ ಆ ಪರಂಪರೆ ಜೊತೆಗೆ ಬಸವ ತತ್ವಗಳನ್ನು ಲಿಂಗ ಪೂಜೆಯನ್ನು ಮಾಡ್ಕೊಂತು ಶರಣರಿಗೆ ಗೌರವವನ್ನು ಕೊಡಬೇಕು, ಶರಣರ ಪಾದ ಪೂಜೆಯನ್ನು ಮಾಡ್ತಿದ್ರು. ಈಗ 1 ತಿಂಗಳ ಶರಣರಿದ್ದರ ಮೊದಲು ಪಾದ ಪೂಜೆ ಮಾಡ್ತಿದ್ರು. ಅವ್ರಿಗೆ ವಯಸ್ಸು ಹೋದ ಬೆಳಕ ಉಕ್ಕಿದವ್ರು ಮಾಡಕತ್ತ, ವಯಸ್ಸು ಹೋದ ಬೆಳಕ ಈಗ ಸಚಿವರು ಅವರು ಇದರ ಅವ್ರಿಗೆ ನಡೆದಾರಕ್ಕೆ ಬಂದ್ರೆ ನಾನೇ ಮಾಡೋ ಅಂತ ಹಠವಾದಿ ಮಠಾಧೀಶರು ಈಗ ನಮ್ಮನ್ನು ಬಿಟ್ಟು ಅಡಗಿದ್ದಾರೆ. ಅಂಥ ಶಕ್ತಿ ಆ ಪರಂಪರೆ ಹೋಗಬಾರ್ದು, ಅವ್ರ ಶಕ್ತಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಅವ್ರ ಸಮಾಧಿಯನ್ನು ಎಲ್ಲಿ ಮಾಡಿದ್ರೆ ಸೂಕ್ತ ಅನ್ನೋ ವಿಚಾರಧಾರಿಗಳನ್ನು ಇಟ್ಕೊಂಡು ಮಠದ ಹತ್ತಿರನೇ ಮಾಡಬೇಕನ್ನೋ ಆಜ್ಞೆ. ಜೊತೆಗೆ ಇನ್ನು ಈ ಪರಂಪರೆಯನ್ನು ಮುಂದುವರಿಸಬೇಕನ್ನೋ ಮುಂದೆ ಮಾತನಾಡೋಣ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಮಾಜಿ ಉಸ್ತುವಾರಿ ಸಚಿವರು ನಮ್ಮ ಆತ್ಮೀಯರಾದಂಥ ಶಶಿಕಾಂತ್ ನಾಯ್ಕ ಅವರು ಬಂದಿದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸಿ ಅದೇ ರೀತಿಯಾಗಿ ಈ ತೌಗದ ಮಠದ ಶಾಖಾ ಮಠದ
ನಮ್ಮ ಗಂಗಾಧರ್ ಶ್ರೀಗ ಆತ್ಮೀಯರು, ಭಾಳ ಆತ್ಮೀಯರು ನನಗೆ. ಅವ್ರು ನೀವು ಬರಲೇಬೇಕಂತೇಳಿ ಆರ್ಡ್ರ್ ಮಾಡಿ, ಯಾಕ್ರಿ ನಿಮ್ಮ ಮಟ್ಟದ ಇದೇ ಆರ್ಡ್ರ್ ಬುದ್ಧಿ ಅಂದು, ಈಗ ನೀವು ಬರಬೇಕು, ನಿಮ್ಮ ತಾರೀಕು ಆಯ್ತಾನೋ ಅಂತ ಅವರು ಬಂದಿದ್ದಾರೆ. ಅವ್ರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ, ಇಲ್ಲಿ ಬಂದಂಥ ಎಲ್ಲ ಭಕ್ತರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ, ಇನ್ನು ಕಾರ್ಯಕ್ರಮ ಮುಂದಿನ ಮಾಡುವಂಥ ವಿಚಾರಧಾರೆಗಳನ್ನು